ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಡಿಸೆಂಬರ್ 27, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ UPSC ಪ್ರಿಪರೇಷನನ್ನು ಯಾರು ಸ್ಟಾರ್ಟ್ ಮಾಡ್ತೀನಿ ಅಂತಿದ್ದಾರಲ್ಲ ಅವ್ರಿಗೋಸ್ಕರ ಒಂದು ಸಿಲೆಬಸ್ ಓರಿಯೆಂಟೇಷನ್ ಸೆಷನನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಸೆಷನ್ ಕಂಪ್ಲೀಟ್ ಫ್ರೀ ಇರುತ್ತೆ ಎಲ್ಲರಿಗೂ. ಈವನ್ ನೀವು ಸಿಲೆಬಸ್ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸನ್ನು ಕೊಡದೆ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿದ್ರೂ ಸಹ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಈ ಒಂದು ಓರಿಯೆಂಟೇಷನ್ ಸೆಷನಲ್ಲಿ ಅಟೆಂಡ್ ಆಗೋದ್ರ ಮುಖಾಂತರ ಅರ್ಥ ಮಾಡ್ಕೋಬೋದು. ಸಿಲೆಬಸ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಮೈಕ್ರೋ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಫೇಲ್ ಆಗಿರ್ತೀವಿ. ಮೈಕ್ರೋ ಲೆವೆಲಲ್ಲಿ ನೀವು ಅರ್ಥ ಮಾಡ್ಕೋತಾ ಹೋದರೆ ನಿಮ್ಮ ಪ್ರಿಪ್ರೇಷನ್ ತುಂಬ ಈಸಿಯಾಗುತ್ತೆ. ಹಾಗೂ ಟೈಮ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿಯಾಗಿ ನೀವು ಮಾಡಬೇಕು, ನಿಮಗೇನಾದರೂ ಡೌಟ್ಸ್ ಇದ್ರೂ ಸಹ ಈ ಒಂದು ಸೆಷನಲ್ಲಿ ಅಟೆಂಡ್ ಆಗಿ ಡೌಟನ್ನು ಕ್ಲಾರಿಫೈ ಮಾಡ್ಕೋಬೋದು. ಸೊ ಹೆಚ್ಚಿನ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ದರೆ ಇಲ್ಲಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 29 ಹಾಗೂ 30ನೇ ತಾರೀಕಿನಂದು 11 o'clock to 1 o'clock ತನಕ ಈ ಒಂದು ಸೆಷನನ್ನು ಕಂಡಕ್ಟ್ ಮಾಡಲಾಗುತ್ತೆ. ಅಥವಾ ಡೈರೆಕ್ಟಾಗಿ ನೀವು ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಇವತ್ತಿನ ಸುದ್ದಿ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲ್, ಕ್ರಿಯೇಟ್ ಇನ್ ಇಂಡಿಯಾ ಸೇಸ್ ಟಾಸ್ಕ್ ಫೋರ್ಸ್ ಆನ್ ಗೇಮಿಂಗ್ ಅನಿಮೇಷನ್ ಆ್ಯಂಡ್ VFX. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡಿದಾಗ GS ಪೇಪರ್ 3 ನಡಿನಲ್ಲಿ ಎಕನಾಮಿಕ್ಸ್ ಸೆಕ್ಷನ್ಗೆ ಕನೆಕ್ಟ್ ಮಾಡುವಂಥದ್ದು, ಡಿಜಿಟಲ್ ಎಕಾನಮಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೋಬೋದು, ಹಾಗೂ ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಸಂಬಂಧಪಟ್ಟಂತೆ, ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ಫೋಕಸ್ ಮಾಡಿರುವಂಥದ್ದಂದರೆ ಡಿಜಿಟಲ್ ಎಕಾನಮಿಯನ್ನು ಪ್ರಮೋಷನ್ ಮಾಡೋದ್ರ ಜೊತೆಗೆ ನಾವು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಸಾಕಷ್ಟು ಅಪಾರ್ಚುನಿಟೀಸ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಫೋಕಸ್ ಮಾಡಬೇಕು, ಹೆಚ್ಚಿನ ಬಜೆಟನ್ನು ಅಲೋಕೇಶನ್ ಮಾಡಬೇಕು. ಸೊ ಮಿಷನನ್ನು ಯಾವ ರೀತಿಯಾಗಿ ಮಾಡಬೇಕು, ಸ್ಪೆಸಿಫಿಕಲಿ ಇಲ್ಲಿ ಸ್ಕಿಲ್ಡ್ ಪ್ರೊಫೆಷನ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡಬೇಕು. 20 lakh ಸ್ಕಿಲ್ ಪ್ರೊಫೆಷ್ನಲ್ಗಳ ಒಂದು ಅವಶ್ಯಕತೆ ಇದೆ. ಯಾವ ಏರಿಯಾದಲ್ಲಿ ಅಥವಾ ಯಾವ ಸೆಕ್ಟ್ರಲ್ಲಿ ಅಂತಂದರೆ AVGC ಅಂತಕ್ಕಂಥ ಸೆಕ್ಟರನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಯಾವ್ಯಾವ ಪ್ಲ್ಯಾಟ್ಫಾರ್ಮನ್ನು ನಾವು ನೋಡ್ಬೋದು ಅಂತಂದರೆ, ಅಂದರೆ ಎನಿಮೇಷನ್ ಆಗುವಂಥದ್ದಾಗಲಿ, ವಿಜುವಲ್ ಎಫೆಕ್ಟ್ಸ್ಗೆ ಸಂಬಂಧಪಟ್ಟಂತೆ, ಗೇಮಿಂಗ್ಸ್ ಇರ್ಬೋದು, ಕಾಮಿಕ್ಸ್ ಇರ್ಬೋದು, ಈ ಎಲ್ಲ ಪ್ಲ್ಯಾಟ್ಫಾರ್ಮ್ಗೆ ಸಂಬಂಧಪಟ್ಟಂತೆ ಇವಾಗ ನಮಗೆ ಸ್ಕಿಲ್ಡ್ ಆಗಿರುವಂತಹ ಪ್ರೊಫೆಷನ್ಸ್ಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಹೆಚ್ಚು ಇನಿಷಿಯೇಟಿವ್ಸನ್ನು ತೆಗೆದುಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಇಂಡಸ್ಟ್ರಿ ಪಾರ್ಟಿಸಿಪೇಷನನ್ನು ಮಾಡಬೇಕು, ಟ್ರೈನಿಂಗನ್ನು ಕೊಡಬೇಕು. ಇದರಿಂದ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಸೊ ಭಾರತ ಇವತ್ತು ಒಟ್ಟಾರೆಯಾಗಿ ಈ ಒಂದು AVGC ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕಾಂಟ್ರಿಬ್ಯೂಷನನ್ನು ಯಾವ ರೀತಿಯಾಗಿ ಮಾಡ್ತಾ ಇದೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಅಂತಂದರೆ ಸರಿಸುಮಾರು $2.5 to 3 billion ಅಷ್ಟು ಎಸ್ಟಿಮೇಷನನ್ನು ನಾವು ನೋಡಿದರೆ, ಸೊ ಈ ಒಂದು ಎಸ್ಟಿಮೇಷನನ್ನು ಭಾರತ ಮಾಡ್ತಾ ಇದೆ. ವರ್ಲ್ಡ್ ವೈಡಲ್ಲಿ ನೋಡಿದರೆ $260 to 270. ಹ್ಯೂಜ್ ಡಿಫ್ರೆನ್ಸ್ ಇದೆ. ಅಂದರೆ ವರ್ಲ್ಡ್ ಲೆವೆಲಲ್ಲಿ ಎಷ್ಟೊಂದು ಮಾರ್ಕೆಟ್ನ ಡಿಮ್ಯಾಂಡ್ ಇದೆ ಅನ್ನುವಂಥದ್ದನ್ನು ನೋಡಬೇಕು. ನಾವು ಇಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದೆ ಭಾರತ. ಇಲ್ಲಿ ಫೋಕಸ್ ಮಾಡಬೇಕು. ಇಲ್ಲಿ ಬೇಕಾಗಿರುವಂಥ ಪ್ರೊಫೆಷ್ನಲ್ಸ್ಗಳ ಒಂದು ಸ್ಕೇರ್ಸಿಟಿ ಇರೋದ್ರಿಂದ, ಡಿಮ್ಯಾಂಡ್ ಇರೋದ್ರಿಂದ ನಾವು ಇಲ್ಲಿ ಇಂಡಸ್ಟ್ರೀಸಲ್ಲಿ ನಾವು ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಸ್ಕಿಲ್ಸನ್ನು ಡೆವಲಪ್ ಮಾಡಬೇಕು ಅನ್ನುವಂಥದ್ದಾಗಿ. ಸೊ AVGCಗೆ ಸಂಬಂಧಪಟ್ಟಂತೆ ಸರ್ಕಾರ ಟಾಸ್ಕ್ ಫೋರ್ಸನ್ನು ಸೆಟಪ್ ಮಾಡೋದ್ರ ಮುಖಾಂತರ ಹೇಗೆ ಪ್ರಮೋಷನನ್ನು ಮಾಡಬೇಕು, ಕೆಲವೊಂದಿಷ್ಟು ರಿಪೋರ್ಟ್ಗಳೇ ಹೇಳೋ ಪ್ರಕಾರ ಇದಕ್ಕೆ ಸಂಬಂಧಪಟ್ಟಂತಹ ಟಾಸ್ಕ್ ಫೋರ್ಸ್ಗೆ ಒಂದು ವರ್ಕನ್ನು ಕೊಟ್ಟಿರುವಂಥದ್ದು, ಇದನ್ನು ಹೇಗೆ ಪ್ರಮೋಷನ್ ಮಾಡಬೇಕು ಅಂತ ಅವ್ರು ಕೊಟ್ಟಿರುವಂಥ ರಿಪೋರ್ಟ್ನ ಪ್ರಕಾರ ನಾವು ಸರ್ಕಾರದ ಮುಖಾಂತರ ಹೇಗೆ ಪ್ರಮೋಷನನ್ನು ಮಾಡಬೇಕು, ರಿಯಾಲಿಟಿಯ ಬೇಸ್ಡ್ ಮೇಲೆ, ಅದರಲ್ಲೂ ನ್ಯಾಷನಲ್ ಲೆವೆಲಲ್ಲಿ ನಾವು ಯಾವ ರೀತಿಯಂಥ ಬದಲಾವಣೆಯನ್ನು ತರಬೇಕು ಅನ್ನುವಂಥದ್ದಾದರೆ, ಮೊದಲೇದಾಗಿ ಬಜೆಟ್ ಅಲೋಕೇಶನ್ ಇಂಪಾರ್ಟೆಂಟು. ಬಜೆಟ್ಗೆ ಸಂಬಂಧಪಟ್ಟಂತೆ ಇವಾಗ AVGC ಸೆಕ್ಟರ್ಗೆ ಸಂಬಂಧಪಟ್ಟಂತೆ ರಿಯಾಲಿಟಿಯನ್ನು ತರಬೇಕು ಅಂತಂದರೆ ಪ್ರಮೋಷನನ್ನು ಮಾಡಬೇಕು, ಗ್ರೋತನ್ನು ಅಚೀವ್ ಮಾಡಬೇಕು, ಈ ಒಂದು ಸೆಕ್ಟ್ರಲ್ಲಿರ್ತಕ್ಕಂತಹ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡಬೇಕು ಅಂತಂದರೆ ಬಜೆಟ್ ಅವಶ್ಯಕತೆ ಇರುತ್ತೆ. ಸೊ ಬಜೆಟ್ ಅಂತ ಒಂದು ನೋಡೋದಾದರೆ, ಇನ್ನು ಕ್ರಿಯೇಟ್ ಇಂಡಿಯಾ ಅನ್ನುವಂಥ ಒಂದು ಕ್ಯಾಂಪೇನನ್ನು ತರಬೇಕು. ಈ ಕ್ರಿಯೇಟ್ ಇನ್ ಇಂಡಿಯಾ ಅನ್ನುವಂಥ ಒಂದು ಕ್ಯಾಂಪೇನ ಮುಖಾಂತರ ಕಂಟೆಂಟ್ ಡೆವಲಪ್ಮೆಂಟ್ ಇರ್ಬೋದು, ಎನಿಮೇಷನ್ ಇರ್ಬೋದು, ವಿಜುವಲ್ ಎಫೆಕ್ಟ್ಸ್ ಇರ್ಬೋದು, ಕಾಮಿಕ್ಸ್ ಇರ್ಬೋದು, ಎಲ್ಲ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಭಾರತದಲ್ಲಿಯೂ ಸಹ ಪ್ರಮೋಷನ್ ಮಾಡುವಂಥದ್ದು ಕ್ರಿಯೇಟ್ ಇನ್ ಇಂಡಿಯಾ. ಇದರಿಂದ FDIಗೂ ಸಹ ಪ್ರಮೋಷನ್ ಆಗುತ್ತೆ. ಸೊ ಫಾರಿನರ್ಸ್ಗಳು ಸಹ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. 2.1 ಬಜೆಟ್ ಅಂತ ನೋಡಿದ್ವಿ. ಇನ್ನೊಂದು FDIಯನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಕ್ರಿಯೇಟ್ ಇನ್ ಇಂಡಿಯಾ ಅನ್ನುವಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಕ್ಯಾಂಪೇನನ್ನು ತರುವಂಥದ್ದು. ಹಾಗೂ ಬೇರೆ ಕಂಟ್ರಿಗಳ ಜೊತೆಗೆ ನಾವು ಕೊಲ್ಯಾಬ್ರೇಷನನ್ನು ಮಾಡ್ಕೋಬೋದು, ಟ್ರೀಟೀಸ್ಗಳನ್ನು ಮಾಡ್ಕೋಬೋದು, ಇನೋವೇಷನ್ಗೆ ಸಂಬಂಧಪಟ್ಟಂತೆ ಟೈಅಪ್ಸ್ಗಳನ್ನು ಮಾಡ್ಕೋಬೋದು. ಇದು ನಾವು ಬೇರೆ ಕಂಟ್ರಿಗಳ ಜೊತೆಗೆ ಆಗ್ತಕ್ಕಂಥ ಒಂದು ಟ್ರೀಟೀಸ್ ಆಗಿ ಕನ್ಸಿಡರ್ ಮಾಡುವಂಥದ್ದು. ಇನ್ನು 4th ಪಾಯಿಂಟ್, ನ್ಯಾಷನಲ್ ಲೆವೆಲಲ್ಲಿ, ರೀಜನ್ ಲೆವೆಲಲ್ಲಿ ಸೆಂಟರ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡಬೇಕು. ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಸೆಂಟರ್ ಆಫ್ ಎಕ್ಸಲೆನ್ಸ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದು. ಹಾಗೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಡಿನಲ್ಲಿ
ಈ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕ್ರಿಯೇಟಿವ್ ಥಿಂಕಿಂಗ್ಗಳನ್ನು ನಾವು ಸ್ಕೂಲಲ್ಲೇ ಡೆವಲಪ್ ಮಾಡಬೇಕು. ಸ್ಕೂಲ್ ಲೆವೆಲಲ್ಲೇ ನಾವು ಫೋಕಸ್ ಮಾಡುವಂಥದ್ದು. ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಒಂದು ಬಳಕೆಯನ್ನು ನಾವು ತಗೋಬೋದು ಅನ್ನುವಂಥ ಒಂದು ರಿಪೋರ್ಟಲ್ಲಿ ಎಂಫಸೈಸ್ ಮಾಡಿರೋದನ್ನು ನೋಡ್ಬೋದು. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ನೋಡಿದ್ವಿ. ಹಾಗೂ NCERT ಬುಕ್ಸ್ಗಳಲ್ಲಿ ಇವಾಗ ನಾವು ಕೇವಲ ಹಿಸ್ಟ್ರಿ, ಹ್ಯುಮ್ಯಾನಿಟೀಸ್ ಬ್ಯಾಕ್ಗ್ರೌಂಡ್, ಸೈನ್ಸ್ ಬ್ಯಾಕ್ಗ್ರೌಂಡ್ ಈ ರೀತಿಯಾಗಿ ಅಷ್ಟೇ ನೋಡ್ತೀವಿ. ಇವಾಗ ಈ ಬುಕ್ಗಳಲ್ಲೂ ಸಹ ಇನೋವೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಥಿಂಕಿಂಗ್ಗೆ ಸಂಬಂಧಪಟ್ಟಂತೆ ಎಜುಕೇಷನಲ್ ರಿಸರ್ಚ್ ಮತ್ತು ಟ್ರೈನಿಂಗ್ ನಡಿನಲ್ಲಿ ನಾವು ಪ್ಲ್ಯಾಟ್ಫಾರ್ಮನ್ನು ಮೊದಲೇ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದಾಗಲಿ, ಹಾಗೂ UGC ನಡಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಡಿಗ್ರಿ ಕೋರ್ಸಸ್ಗಳನ್ನು ಅಥವಾ UG ಕೋರ್ಸಸ್ಗಳನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಒಂದು ಸಜೆಷನು ಸಹ ಈ ಒಂದು ರಿಪೋರ್ಟಲ್ಲಿ ಕೊಡಲಾಗಿದೆ. ಸೊ ಒಟ್ಟಾರೆಯಾಗಿ ಈ ಒಂದು AVGCಗೆ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಸ್ಟ್ಯಾಂಡರ್ಡೈಸೇಷನನ್ನು ತರಬೇಕು, ಕೋರ್ಸಸ್ಗಳನ್ನು ಸಹ ಸೆಟಪ್ ಮಾಡುವಂಥದ್ದು, ಬೇರೆ ಕಂಟ್ರಿಗಳ ಜೊತೆಗೆ ನಾವು ಕೋಆಪರೇಷನನ್ನು ಮಾಡ್ಕೋಬೇಕು, ಮೆಮೊರಾಂಡಮನ್ನು ಮಾಡ್ಕೋಬೇಕು ಅನ್ನುವಂಥದ್ದಾಗಲಿ, ಇದರಿಂದ ನಾವು ಪ್ರಾಪರ್ ಡೆವಲಪ್ಮೆಂಟನ್ನು ನೋಡ್ಬೋದು ಹಾಗೂ ಪ್ಯಾರಲ್ ಗ್ರೋತನ್ನು ಸಹ ಕಾಣುವಂಥದ್ದು. ಇನ್ನು ಮಹಿಳೆಯರೇನಾದರೂ ಈ ಒಂದು ಸೆಕ್ಟರಲ್ಲಿ ಗ್ರೋತ್ ಆಗ್ತೀನಿ ಅಂತ ಮುಂದಾದರೆ ಅವರನ್ನು ಡೆವಲಪ್ ಮಾಡಲಿಕ್ಕೆ ಇನ್ಸೆಂಟಿವ್ಸನ್ನು ಕೊಡಬೇಕು. ಸ್ಪೆಷಲ್ ಇನ್ಸೆಂಟಿವ್ಸನ್ನು ಸ್ಪೆಸಿಫಿಕಲಿ ಲೋಕಲ್ ಚಿಲ್ಡ್ರನ್ಸ್ಗಳನ್ನು ಪ್ರಮೋಟ್ ಮಾಡಲಿಕ್ಕೆ ಇರ್ಬೋದು, ಅಥವಾ ಇವತ್ತು ರಿಚ್ ಕಲ್ಚರನ್ನು ಅವೇರ್ನೆಸ್ ತರಲಿಕ್ಕೆ ಏನಾದರೂ ಪ್ರಮೋಷನ್ ಮಾಡ್ತಾ ಇದ್ದರೆ ಅವ್ರಿಗೆ ಇನ್ಸೆಂಟಿವ್ಸನ್ನು ಕೊಡಬೇಕು ಅನ್ನುವಂಥದ್ದು. ಮಕ್ಕಳಿಗೆ ಹಾಗೂ ಯೂತ್ ಡೆವಲಪ್ಮೆಂಟ್ಗೋಸ್ಕರ ಏನಾದರೂ ಮುಂದಾಗ್ತಿದ್ರೆ, ಸೊ ಇಲ್ಲಿ ಒಟ್ಟಾರೆಯಾಗಿ ನಾವು ಎಂಫಸೈಸ್ ಮಾಡಬೇಕಾಗಿರುವಂಥದ್ದಂದರೆ ಇಲ್ಲಿ ಸ್ಕಿಲ್ಲನ್ನು ನಾವು ಹೆಚ್ಚು ಪ್ರೊವೈಡ್ ಮಾಡಬೇಕು. ಸ್ಕಿಲ್ಲನ್ನು ಪ್ರೊವೈಡ್ ಮಾಡುವಂಥ ಹಂತದಲ್ಲಿ ಒಂದು ಎಜುಕೇಷನ್ ಸೆಕ್ಟರನ್ನು ಇವರು ಫೋಕಸ್ ಮಾಡಿದ್ದಾರೆ. ಎಜುಕೇಷನ್ ಜೊತೆಗೆ ಇವತ್ತು ಕಮ್ಯುನಿಟಿ ಲೆವೆಲಲ್ಲಿ ಹಾಗೂ ಸೊಸೈಟಿಯಲ್ಲಿ ಇರ್ತಕ್ಕಂತಹ ಸೆಕ್ಷನ್ ವೈಸು ಸಹ ಇವರು ಫೋಕಸ್ ಮಾಡಿರುವಂಥದ್ದು. ಮಹಿಳೆಯರಿಗೆ ಕೊಟ್ಟಿರುವಂಥ ಒಂದು ಪ್ರಯಾರಿಟಿಯನ್ನು ನೋಡ್ಬೋದು, ಸೋಷಿಯಲ್ ಇನ್ಸೆಂಟಿವ್ಸನ್ನು ನೋಡುವಂಥದ್ದಾಗಲಿ, ಕಮ್ಯುನಿಟಿ ಲೆವೆಲಲ್ಲೂ ಅದರಲ್ಲೂ ವಿಲೇಜ್ ಲೆವೆಲಲ್ಲೂ ಸಹ ಇವತ್ತು ಇಂಡಸ್ಟ್ರೀಸ್ಗಳನ್ನು ಸೆಟಪ್ ಮಾಡಬೇಕು, ಸ್ಕಿಲ್ಲಿಂಗ್ಸ್ಗಳನ್ನು ಮಾಡಬೇಕು ಅನ್ನುವಂಥದ್ದಾಗಿ. ಸೊ ಒಟ್ಟಾರೆಯಾಗಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಿಂದ ಇವತ್ತು ಸಾಕಷ್ಟು ಬೆನಿಫಿಟ್ಸನ್ನು ನಾವು ಪಡ್ಕೋಬೋದು. ನಮ್ಮ ದೇಶದಲ್ಲೂ ಸಹ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡಬೇಕು ಇವಾಗ. ಸೊ ಈ ನಿಟ್ಟಿನಲ್ಲಿ ಇದನ್ನು ನಾವು ಯೂಸ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು, ಈ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಕಷ್ಟು ಇನ್ಸೆಂಟಿವ್ ಸ್ಕೀಮ್ಸ್ಗಳನ್ನು ತರೋದಾಗಲಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ಗೆ ಸಂಬಂಧಪಟ್ಟಂತೆ ಕ್ರಿಯೇಷನ್ಸ್ಗಳನ್ನು ಅಥವಾ ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡೋದಾಗಲಿ. ನಮ್ಮ ದೇಶದಲ್ಲಿ ಕಲ್ಚರ್ ತುಂಬ ಇಂಪಾರ್ಟೆಂಟ್ ಇದೆ, ಹೆರಿಟೇಜ್ ತುಂಬ ಇಂಪಾರ್ಟೆಂಟ್ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ನಾವು ಎನಿಮೇಷನ್ಸ್ಗಳನ್ನು ಮಾಡ್ಬೋದು. ಸೊ ನಮ್ಮ ದೇಶದಲ್ಲಿರುವಂತಹ ರಿಚ್ ಹೆರಿಟೇಜನ್ನು ನಾವು ಗ್ಲೋಬಲ್ ಲೆವೆಲಲ್ಲಿ ರಿಫ್ಲೆಕ್ಟ್ ಮಾಡ್ಬೋದು ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚು ಪ್ರಮೋಷನನ್ನು ಮಾಡ್ತಾ ಇದೆ. ಜೊತೆಗೆ MSME ನಡಿನಲ್ಲೂ ಸಹ, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ನಡಿನಲ್ಲೂ ಸಹ ಸಬ್ಸ್ಕ್ರಿಪ್ಷನನ್ನು ಕೊಡುವಂಥ ಒಂದು ಪ್ರಮೋಷನನ್ನು ಮಾಡುವಂಥದ್ದಾಗಿ ಈ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ MSMEನಲ್ಲೂ ಸಹ ಒಂದು ಪ್ಲ್ಯಾಟ್ಫಾರ್ಮನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದಾಗಿ ನಾವು ಕನೆಕ್ಟ್ ಮಾಡ್ಕೋಬೋದು. ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನೀವು ತಿಳ್ಕೊಬೇಕಾಗತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಎಕ್ಸ್ಪಿಡೈಟ್ ಕ್ಲಾಸಿಫಿಕೇಶನ್ ಆಫ್ ನೊಮ್ಯಾಡಿಕ್ ಟ್ರೈಬ್ಸ್ ಇನ್ ಕೋಟಾ ಲಿಸ್ಟ್ಸ್ ಪ್ಯಾನೆಲ್ ಟೆಲ್ಸ್ ಸೆಂಟರ್. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ ನಾವು ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ ಸೋಷಿಯಲ್ ಜಸ್ಟಿಸ್ ಸೆಕ್ಷನಲ್ಲಿರ್ಬೋದು, ಇಶ್ಯೂಸ್ ರಿಲೇಟೆಡ್ ಟು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ಪಾರ್ಲಿಮೆಂಟರಿ ಪ್ಯಾನಲ್, ಅದರಲ್ಲೂ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಪಾರ್ಲಿಮೆಂಟರಿ ಪ್ಯಾನಲ್ ಇವತ್ತು ಯೂನಿಯನ್ ಗೌರ್ಮೆಂಟ್ಗೆ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ರಿಸರ್ವೇಷನನ್ನು ಕೆಟಗರೈಸೇಷನ್ ಮಾಡೋದ್ರಲ್ಲಿ ತುಂಬ ಸ್ಲೋ ಇದೆ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸರಿಸುಮಾರು 260 ಡಿನೋಟಿಫೈಡ್ ನೊಮ್ಯಾಡಿಕ್, ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ಗಳು ಇವತ್ತು SC, ST, OBC ಲಿಸ್ಟ್ಗಳಲ್ಲಿ ಬರುವಂಥದ್ದು. ಯಾರ್ಯಾರಂತಂದರೆ ನೊಮ್ಯಾಡಿಕ್ ಪೀಪಲ್ ಇರ್ಬೋದು, ಡಿನೋಟಿಫೈಡ್ ನೊಮ್ಯಾಡಿಕ್ ಪೀಪಲ್, ಸೆಮಿ ನೊಮ್ಯಾಡಿಕ್ ಅನ್ನುವಂಥದ್ದನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇದನ್ನು ಕೆಟಗರೈಸೇಷನ್ ಮಾಡೋದ್ರಲ್ಲಿ ಸ್ಲೋ ಆಗ್ತಿದೆ ಸರ್ಕಾರ ಅನ್ನುವಂಥದ್ದು ಇಲ್ಲಿ ಪ್ಯಾನಲ್ನ ಕನ್ಸಿಡರೇಷನ್. ಸೊ ಪ್ಯಾನಲ್ ಯಾಕೆ ಇಷ್ಟೊಂದು ಎಂಫಸೈಸ್ ಮಾಡ್ತಾ ಇದೆ ಅಂತಂದರೆ, ಗೌರ್ಮೆಂಟ್ನ ಒಂದು ಇಂಪಾರ್ಟೆಂಟ್ ಸ್ಕೀಮ್ ಇದೆ, ಸೀಡ್ ಅನ್ನುವಂಥ ಸ್ಕೀಮ್. ಈ ಒಂದು ಸೀಡ್ ಸ್ಕೀಮ್ನ ಫುಲ್ ಫಾರ್ಮ್ ಏನಂತಂದರೆ ಸ್ಕೀಮ್ ಫಾರ್ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ DNTs ಅನ್ನುವಂಥದ್ದು. DNTs ಅಂತಂದರೆ ಡಿನೋಟಿಫೈಡ್ ಟ್ರೈಬ್ಸ್. ಇದನ್ನು ಫೆಬ್ರವರಿನಲ್ಲಿ ಇದೇ ವರ್ಷ 2022ರಲ್ಲಿ ಲಾಂಚ್ ಮಾಡಿರುವಂಥದ್ದು. ಈ ಒಂದು ಪ್ರೋಗ್ರಾಮಲ್ಲಿ ಯಾರು ಕಾಂಪಿಟೇಟಿವ್ ಎಕ್ಸಾಮನ್ನು ತೆಗೆದುಕೊಳ್ತೀನಿ ಅಂತಾರಲ್ಲ ಅವ್ರಿಗೆ ಫ್ರೀ ಕೋಚಿಂಗನ್ನು ಕೊಡೋದಾಗಲಿ, ಹೆಲ್ತ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ ಹೌಸಿಂಗ್ ಅಸಿಸ್ಟೆನ್ಸ್ ಇರ್ಬೋದು, ಲೈವ್ಲಿಹುಡ್ ಇನಿಷಿಯೇಟಿವ್ಸ್ ಇರ್ಬೋದು, ಈ ರೀತಿಯಾಗಿ ಹಲವಾರು ಡೈಮೆನ್ಷನ್ಸನ್ನು ಕನ್ಸಿಡರ್ ಮಾಡುವಂತೆ ಈ ಒಂದು ಪ್ರೋಗ್ರಾಮನ್ನು ಡಿಸೈನ್ ಮಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಮಾಡಿರುವಂಥ ಅಲೋಕೇಶನ್ ಅಂತಂದರೆ ಸರಿಸುಮಾರು 200 ಕೋಟಿಗಳು.
ಹಾಗಾಗಿ ಈ ಒಂದು ಪ್ರೋಗ್ರಾಮಲ್ಲಿರುವಂಥ ಅಲೋಕೇಶನ್ಸನ್ನು ನಾವು 2025 ಒಳಗಾಗಿ ಮುಗಿಸ್ಬೇಕಾಗಿದೆ. ಟಾರ್ಗೆಟ್ ಹಾಕ್ಕೊಂಡಿದ್ದಾರೆ 2021 ಹಾಗೂ 22ರಿಂದ 2025 ಮತ್ತು 26 ಈ ಒಂದು ಟೈಮಲ್ಲಿ ಈ ಅಲೋಕೇಶನನ್ನು ಕಂಪ್ಲೀಟಾಗಿ ಮಾಡಬೇಕು ಅನ್ನುವಂಥದ್ದು. ಸೊ ಈ ಒಂದು ಪ್ರೋಗ್ರಾಮನ್ನು ನಾವು ಫುಲ್ಫಿಲ್ ಮಾಡಬೇಕು ಅಂತಂದರೆ ಪರ್ಟಿಕ್ಯುಲರ್ ಕಮ್ಯುನಿಟಿ ಇವತ್ತು ಯಾವುದಾದ್ರೂ ಲಿಸ್ಟಲ್ಲಿ ಬರಬೇಕು, SC ST ಅಥವಾ OBC ಲಿಸ್ಟಲ್ಲಿ ಬರಬೇಕು ಅನ್ನುವಂಥದ್ದಾಗಿ ಫೀಚರ್ ಹೇಳುತ್ತೆ. ಸೊ ಇಲ್ಲಿರುವಂಥ ಇನ್ಫಾರ್ಮೇಷನ್ನ ಪ್ರಕಾರ ನಮ್ಮ ದೇಶದಲ್ಲಿ ಸರಿಸುಮಾರು 10 ಕೋಟಿ ಜನ ಡಿನೋಟಿಫೈಡ್, ನೊಮ್ಯಾಡಿಕ್, ಸೆಮಿ ನೊಮ್ಯಾಡಿಕ್ ಕಂಡೀಷನಲ್ಲಿ ಬರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಕಮ್ಯುನಿಟೀಸ್ಗಳು ಎಷ್ಟಿರ್ಬೋದು? 1400 ಕಮ್ಯುನಿಟೀಸ್ಗಳು ಇದ್ದಾವೆ. ಇದರಲ್ಲಿ ಒಟ್ಟಾರೆಯಾಗಿ 10 ಕೋಟಿ ಜನ, 10 crores ಅಷ್ಟು ಜನ ಇದ್ದಾರೆ. ಇದರಲ್ಲಿ ಮಾಡಿರುವಂಥ ಒಂದು ಕೆಟಗರೈಸೇಷನ್ನ ಪ್ರಕಾರ 1262 ಕಮ್ಯುನಿಟೀಸ್ಗಳೇನಿದೆ ಅಲ್ಲ, SC ST OBC ಲಿಸ್ಟಲ್ಲಿ ಬರುತ್ತೆ. ಸರಿಸುಮಾರು 267 ಏನಿದಾರಲ್ಲ ಇವರು ಅನ್ಕೆಟಗರೈಸ್ಡ್ ಕಂಡೀಷನಲ್ಲಿ ಇದ್ದಾರೆ. ಅಷ್ಟೇ ಅಲ್ಲದೆ ಕೆಟಗರೈಸೇಷನ್ ಆಗಿರ್ತಕ್ಕಂಥ ಕಮ್ಯುನಿಟೀಸ್ಗಳು ಸಹ ಅಕ್ಯುರೇಟ್ ಇಲ್ಲ. ಒಂದು ಸ್ಟೇಟಲ್ಲಿ SC ಲಿಸ್ಟಲ್ಲಿದ್ದರೆ ಇನ್ನೊಂದು ಸ್ಟೇಟಲ್ಲಿ ಇರದೇ ಇರುವಂಥ ಕಂಡೀಷನ್ ಇದೆ, ಅಥವಾ ಇನ್ನೊಂದು ಸ್ಟೇಟಲ್ಲಿರ್ತಕ್ಕಂಥ ಡಿಸ್ಟಿಕ್ಕಲ್ಲಿ ಅವರು ST ಲಿಸ್ಟಲ್ಲಿ ಬರ್ತಾರೆ ಅನ್ನುವಂಥದ್ದು. ಸೊ ಈ ರೀತಿಯಂಥ ಅಕ್ಯುರೇಸಿಯನ್ನು ಇಲ್ಲಿ ಎನ್ಶೋರ್ ಮಾಡಲಿಕ್ಕೆ ಆಗಿಲ್ಲ. ಸೊ ಪ್ರಾಪರ್ ಆಗಿರ್ತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು. ಇದರಿಂದ ಹೆಚ್ಚು ಜನಗಳು ಬೆನಿಫಿಟ್ಸನ್ನು ಪಡ್ಕೋಬೋದು. ಯಾವುದೇ ಒಂದು ಪ್ರೋಗ್ರಾಮ್ನ ಇಂಟೆನ್ಷನ್ ಯಾವ ರೀತಿಯಾಗಿರುತ್ತೆ, ಸ್ಕೀಮ್ನ ಒಂದು ಆಬ್ಜೆಕ್ಟಿವ್ ಯಾವ ರೀತಿಯಾಗಿರುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟು. ಸೀಡ್ ಪ್ರೋಗ್ರಾಮ್ನ ಇಂಟೆನ್ಷನ್ಸನ್ನು ಫುಲ್ಫಿಲ್ ಮಾಡಬೇಕು ಅಂತಂದರೆ ಪರ್ಟಿಕ್ಯುಲರ್ಲಿ ಟ್ರೈಬ್ಸ್ಗಳು ಯಾವುದಾದ್ರೂ ಒಂದು ಕೆಟಗರಿನಲ್ಲಿ ಬರಬೇಕು. ಕೆಟಗರೀಸಲ್ಲಿ ತಂದರೆ ಮಾತ್ರ ಅವರು ಬೆನಿಫಿಟ್ಸನ್ನು ಪಡ್ಕೋತಾರೆ. ಈ ರೀತಿಯಾಗಿ ಇಶ್ಯೂಸ್ಗಳನ್ನು ಕನೆಕ್ಟ್ ಮಾಡೋದನ್ನು ಈ ಒಂದು ಆರ್ಟಿಕಲಿಂದ ನಾವು ಅಬ್ಸರ್ವ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್, NCPCR ವಾರ್ನ್ಸ್ NGOs ಓವರ್ ಡಿಪಿಕ್ಷನ್ ಆಫ್ ವಲ್ನರೇಬಲ್ ಚಿಲ್ಡ್ರನ್ ಫಾರ್ ಫಂಡ್ ರೇಸಿಂಗ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಚಿಲ್ಡ್ರನ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೋಷಿಯಲ್ ಜಸ್ಟಿಸಲ್ಲಿ ಇದು ಇಂಪಾರ್ಟೆಂಟ್ಲಿ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಾವು ಸಾಕಷ್ಟು ಸಾರಿ ಬೇಸಿಕ್ ಇನ್ಫಾರ್ಮೇಷನಲ್ಲಿ ಏನು ಕಲ್ತಿರ್ತೀವಿ ಅದನ್ನು ಮಾತ್ರ ಕೊಡ್ತಾ ಇರ್ತೀವಿ ಎಕ್ಸಾಂಪಲ್ಸ್ಗಳನ್ನು. ಆದರೆ ಇವಾಗ ಚಿಲ್ಡ್ರನ್ಗೆ ಸಂಬಂಧಪಟ್ಟಂಥ ಇಶ್ಯೂಸಲ್ಲಿ ಪ್ರೆಸೆಂಟ್ ಸಿಚುವೇಷನಲ್ಲಿ ಸರ್ಕಾರ ತರತಕ್ಕಂಥ ರಿಫಾರ್ಮ್ಸ್ ಅಥವಾ ಸ್ಟೆಪ್ಸ್, ಅವರು ತೆಗೆದುಕೊಂಡಿರುವಂಥ ಡಿಸಿಷನ್ಸ್ಗಳನ್ನು ನಾವು ಈಸಿಯಾಗಿ ಮೆನ್ಷನ್ ಮಾಡ್ಬೋದು. ಸೊ ಇಲ್ಲಿ ಫೋಕಸ್ ಮಾಡಿರೋದು ಡಿಫ್ರೆಂಟ್ಲಿ, ಅಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಸೈಕಾಲಜಿಕಲಿ ಯಾವ ರೀತಿಯಂಥ ಇಂಪ್ಯಾಕ್ಟನ್ನು ತರಬಹುದು. ಹೇಗೆ ಇವಾಗ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ಸಾಕಷ್ಟು ವಿಡಿಯೋಸ್ಗಳನ್ನು ಮಕ್ಕಳಿಗೆ ಸಂಬಂಧಪಟ್ಟಂತೆ ನಾವು ಅಬ್ಸರ್ವ್ ಮಾಡಬಹುದು, ಅಥವಾ ಫೋಟೋಸ್ಗಳು ಸಹ ಮಕ್ಕಳು ಕ್ಯೂಟ್ ಆಗಿರೋದನ್ನು ತೆಗೆದುಬಿಟ್ಟು ಆನ್ಲೈನಲ್ಲಿ ಪೋಸ್ಟ್ ಮಾಡುವಂಥದ್ದಾಗಲಿ, ಅಥವಾ ಕೆಲವೊಂದಿಷ್ಟು ಸ್ಟ್ರೀಟಲ್ಲಿ ಇವತ್ತು ಮಕ್ಕಳು ಬೆಗ್ ಮಾಡ್ತಾ ಇರುವಂಥ ಫೋಟೋಸ್ಗಳನ್ನು ಸಹ ಹಾಕುವಂಥದ್ದು. ಇವೆಲ್ಲ ಕ್ರೈಟೇರಿಯಾಗಳನ್ನು ಯಾಕೆ ಬಳಕೆ ಮಾಡ್ಕೋತಾ ಇದ್ದಾರೆ ಅಂತಂದರೆ ಹೆಚ್ಚು ವ್ಯೂಸ್ಗಳು ಬರುತ್ತೆ. ಇದೊಂದು ಸಾಫ್ಟ್ ಕಾರ್ನರನ್ನು ಕಸ್ಟಮರಲ್ಲಿ ಕ್ರಿಯೇಟ್ ಮಾಡುತ್ತೆ. ಅಥವಾ ಯಾರು ಇವತ್ತು ವಿಡಿಯೋಸ್ಗಳನ್ನು ನೋಡ್ತಾ ಇದ್ದಾರಲ್ಲ ಅದು ಮೋಸ್ಟ್ ಅಟ್ರಾಕ್ಟಿವ್ ಅನಿಸುತ್ತೆ. ಇವಾಗ ಒಂದು ಚಿಕ್ಕ ಮಗು ಡ್ಯಾನ್ಸ್ ಮಾಡ್ತಾ ಇತ್ತಂದರೆ ಅದನ್ನು ಜಾಸ್ತಿ ನೋಡಲಿಕ್ಕೆ ಇಷ್ಟಪಡ್ತಾರೆ ಅನ್ನುವಂಥದ್ದಾಗಲಿ, ಅಥವಾ ಕ್ಯೂಟ್ ಇರ್ತಕ್ಕಂಥ ಪಿಕ್ಚರ್ಸ್ಗಳನ್ನು ಹೆಚ್ಚು ಡೌನ್ಲೋಡ್ ಮಾಡ್ಕೋತಾರೆ. ಸೊ ಈ ಎಲ್ಲ ಕ್ರೈಟೇರಿಯಾವನ್ನು ಕನ್ಸಿಡರ್ ಮಾಡಿರುವಂತಹ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಇವರ ಒಂದು ಅಬ್ಸರ್ವೇಷನ್ ಪ್ರಕಾರ ಇವತ್ತು NGOಸ್ಗಳಿಗೆ ಅವರು ಏನು ಡೈರೆಕ್ಷನನ್ನು ಕೊಡ್ತಾ ಇದ್ದಾರೆ ಅಂತಂದರೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ವಲ್ನರಬಲ್ ಚಿಲ್ಡ್ರನ್ಸ್ಗೆ ಸಂಬಂಧಪಟ್ಟಂತೆ ಪೋಸ್ಟಿಂಗ್ಸನ್ನು ಮಾಡಬಾರ್ದು. ಸೊ ಇಲ್ಲಿ ಅವರು ಮಾಡ್ತಕ್ಕಂಥ ಕಾರ್ಯಗಳು ಅಥವಾ ಒಂದು ವೇಳೆ ಆ ಮಕ್ಕಳ ರಿಪ್ರೆಸೆಂಟೇಷನನ್ನು ಹೆಚ್ಚು ಮಾಡ್ತಾ ಇದ್ದರೆ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ 2015 ಇಲ್ಲಿರುವಂತಹ ಫೀಚರ್ಸ್ಗಳನ್ನು ಇದು ವೈಲೇಟ್ ಮಾಡುತ್ತೆ ಅನ್ನುವಂಥದ್ದಾಗಿ ಇವತ್ತು NGOಗೆ ಅವರು ಡೈರೆಕ್ಷನನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಆ್ಯಕ್ಟು ಸಹ ಇಂಪಾರ್ಟೆಂಟ್, ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ 2015. ಸೊ ಈ ಒಂದು ಡೈರೆಕ್ಷನ್ ಅಡಿನಲ್ಲಿ NGOಸ್ಗಳ ಒಂದು ಎಫರ್ಟ್ಸ್ ಯಾವ ರೀತಿಯಾಗಿರಬೇಕು, NGOಸ್ಗಳು ಇವತ್ತು ಎನ್ಶೋರ್ ಮಾಡಬೇಕು ಯಾವುದೇ ರೀತಿಯಾಗಿ ಮಕ್ಕಳನ್ನು ಡಿಹ್ಯೂಮನೈಸ್ ಮಾಡೋದಾಗಲಿ ಅಥವಾ ಆಬ್ಜೆಕ್ಟಿಫೈ ಆಗೋದಾಗಲಿ ಮಾಡಬಾರ್ದು ಅನ್ನುವಂತಹ ಕನ್ಸರ್ನನ್ನು ಅವರು ತೋರಿಸ್ಬೇಕು. ಹಾಗೂ ಮಕ್ಕಳ ಫೋಟೋಸನ್ನು ಇವತ್ತು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ತರುವಂಥ ಒಂದು ಕಂಡೀಷನ್ ಏನಾದರೂ ಇದ್ದರೆ ಫ್ಯಾಮಿಲಿಯ ಕನ್ಸಿಡ್ರೇಷನನ್ನು ಮಾಡಬೇಕು, ಫ್ಯಾಮಿಲಿಯಿಂದ ಪರ್ಮಿಷನನ್ನು ಅಥವಾ ಕನ್ಸೆಂಟನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥದ್ದಾಗಲಿ. ಹಾಗೂ ಇಲ್ಲಿ ಯಾವುದೇ ರೀತಿಯಾದಂತಹ ರಿಸ್ಕ್ ಕ್ರಿಯೇಟ್ ಆಗಬಾರ್ದು, ಮಕ್ಕಳ ಮೇಲೆ ಅದು ಇಂಪ್ಯಾಕ್ಟ್ ಆಗಬಾರ್ದು ಅನ್ನುವಂಥದ್ದು. ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡುವಾಗ
ಫುಲ್ ನೇಮ್ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ಕೇವಲ ಇಷ್ಟೇ ಇನ್ಫಾರ್ಮೇಷನನ್ನು ಕನೆಕ್ಟ್ ಮಾಡ್ಕೋಬೇಕು. ಯಾಕೆಂದರೆ ಆ ಮಕ್ಕಳು ಯಾವ ರೀತಿಯಾಗಿ ಇವತ್ತು ಇಂಪ್ಯಾಕ್ಟ್ ಆಗಿದ್ದಾರೆ ಅನ್ನುವಂಥದ್ದನ್ನು ನಾವು ಪಬ್ಲಿಕೇಶನಲ್ಲಿ ತರುವಂಥದ್ದಿಲ್ಲ. ಸೊ ಮಕ್ಕಳು ಇವಾಗ ಸಾಕಷ್ಟು ತೊಂದರೆಗಳಿಗೆ ಒಳಗಾಗಿರ್ತಾರೆ. ಯಾವುದೇ ರೀತಿಯಂಥ ಸ್ಟೋರೀಸ್ಗಳನ್ನು ಇಲ್ಲಿ ತರುವಂಥದ್ದಿಲ್ಲ. ಕೇವಲ ಇಮೇಜನ್ನು ಕನೆಕ್ಟ್ ಮಾಡೋದಾಗಲಿ, ನೇಮನ್ನು ತೆಗೆದುಕೊಳ್ಳೋದಾಗಲಿ, ಲೊಕೇಶನ್ಸನ್ನು ತೆಗೆದುಕೊಳ್ಳೋದಾಗಲಿ ಅನ್ನುವಂಥದ್ದು. ಈ ಎಲ್ಲ ರಿಗರಸ್ ಪ್ರೊಸೀಜರ್ಸ್ಗಳನ್ನು ಇಲ್ಲಿ ನಾವು ಹೆಚ್ಚು ತರಬೇಕು ಅನ್ನುವಂಥದ್ದಾಗಿ ಡೈರೆಕ್ಷನನ್ನು ನ್ಯಾಷನಲ್ ಕಮಿಷನ್ ಕೊಡ್ತಾ ಇದೆ. ಇದರ ಜೊತೆಗೆ ಇಮೇಜಸ್ಗಳನ್ನು ಅಥವಾ ವಿಡಿಯೋಸ್ಗಳನ್ನು ಯೂಸ್ ಮಾಡುವಂತಹ ನಿಟ್ಟಿನಲ್ಲಿ ಎಷ್ಟು ಡ್ಯೂರೇಷನ್ ತನಕ ಯೂಸ್ ಮಾಡ್ತಾರೆ, ಸೊ ಎಷ್ಟು ಅಮೌಂಟ್ಸ್ಗಳನ್ನು ಪೇ ಮಾಡಲಿಕ್ಕಾಗತ್ತೆ, ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಪ್ರಾಪರಾಗಿ ಟ್ರ್ಯಾಕ್ ಮಾಡಬೇಕು ಅನ್ನುವಂಥದ್ದಾಗಿ. ಇದ್ರ ಜೊತೆಗೆ ಯುನಿಸೆಫ್ ಕೊಟ್ಟಿರುವಂಥ ಕೆಲವೊಂದಿಷ್ಟು ಸಜೆಷನ್ನ ಪ್ರಕಾರ ಇಲ್ಲಿ ಎಥಿಕಲ್ ಕನ್ಸರ್ನನ್ನು ಹೇಗೆ ತೆಗೆದುಕೊಳ್ಬೇಕು, ಕ್ವಿಕ್ಕಾಗಿ ಎಥಿಕಲ್ ಥಿಂಗ್ಸನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅಂತಂದರೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನೋ ಪೋಸ್ಟಿಂಗ್ ಮಾಡ್ತಾ ಇರ್ತಾರೆ ಅಂದಾಗ ಆ ಮಕ್ಕಳು ನಿಮ್ಮದು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಮಾಡಿಕೊಂಡು ಆಮೇಲೆ ಡಿಸಿಷನ್ನ ತೆಗೆದುಕೊಳ್ಳಿ. ಫಸ್ಟ್ ನಿಮ್ಮ ಹತ್ರ ಕ್ವಶನ್ ಮಾಡ್ಕೊಳ್ಳಿ. ಒಂದು ವೇಳೆ ಈ ಮಗು ನನ್ನ ಮಗು ಆಗಿದ್ದರೆ ಯಾವ ರೀತಿಯಾಗಿ ನಾನು ಅದಕ್ಕೆ ಪರ್ಮಿಷನನ್ನು ಕೊಡ್ತಾ ಇದ್ದೆ, ಸೊ ಯಾವ ರೀತಿಯಾದಂತಹ ಕನ್ಸಿಡ್ರೇಷನನ್ನು ಮಾಡ್ತಾ ಇದ್ದೆ, ರಿಯಲಿ ನಾನು ಕನ್ಸೆಂಟನ್ನು ಕೊಡ್ತಾ ಇದ್ನಾ, ಅಥವಾ ಯಾವ ರೀತಿಯಾಗಿ ಆ ಒಂದು ಮಗುವಿನ ಬಗ್ಗೆ ಅಥವಾ ಆ ಮಗುವಿನ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೆ ಅನ್ನುವಂಥದ್ದನ್ನು ಕನ್ಸಿಡ್ರೇಷನ್ ಮಾಡಬೇಕು ಅನ್ನುವಂಥದ್ದಾಗಿ ಎಥಿಕಲ್ ಕ್ವಶನನ್ನು ಹಾಕುವಂಥ ಸಜೆಷನನ್ನು ಸಹ ಇಲ್ಲಿ ನಾವು ನೋಡ್ಬೋದು. ಯಾಕೆಂದರೆ ನಾವು ಇವಾಗ ಎಕ್ಸ್ಟ್ರೀಮಾಗಿ ಹ್ಯಾಪಿಯಾಗಿರ್ತಕ್ಕಂಥ ಕ್ಯೂಟ್ ಇಮೇಜಸ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಇದರಿಂದ ಸಮ್ಟೈಮ್ಸ್ ಏನಾಗ್ಬೋದು ಅಂತಂದರೆ, ತುಂಬ ಸೆಂಟಿಮೆಂಟ್ ಯಾವ ರೀತಿಯಾಗಿರುತ್ತೆ, ಹ್ಯಾಪಿನೆಸ್ಸನ್ನು ಡಿಫೆಕ್ಟ್ ಮಾಡುವಂಥದ್ದು. ಒಂದು ವೇಳೆ ರಿಯಲ್ ಲೈಫಲ್ಲಿ ಆ ಮಗುವಿಗೆ ಏನಾದರೂ ಕಾಂಪ್ಲೆಕ್ಸಿಟಿ ಬಂದಾಗ ಸೊ ಅದು ತನ್ನ ಮೇಲಿರ್ತಕ್ಕಂಥ ಒಂದು ಹೋಪನ್ನು ಕಳೆದುಕೊಳ್ಬಹುದು, ಅಥವಾ ತುಂಬ ಕಾಂಪ್ಲೆಕ್ಸಿಟೀಸನ್ನು ಫೇಸ್ ಮಾಡದೇ ಆಗಿರ್ತಕ್ಕಂಥ ಸಿಚುವೇಶನ್ಸ್ಗಳು ಇರ್ಬೋದು ಅನ್ನುವಂಥದ್ದಾಗಲಿ. ಬೇಸಿಕ್ ಥಿಂಗ್ ಅಂತಂದರೆ, ಈ ಒಂದು ಎಕ್ಸ್ಟ್ರೀಮ್ ಹ್ಯಾಪಿನೆಸ್ಸು ಹಾಗೂ ಕಾಂಪ್ಲೆಕ್ಸಿಟಿ ಏನಿರುತ್ತಲ್ಲ, ಇಲ್ಲಿ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಬಾರ್ದು. ಮಕ್ಕಳು ಇವತ್ತು ಡಿಗ್ನಿಫೈಡ್ ಆಗಿ ಬದುಕಬೇಕು, ಅವರು ವಲ್ನರಬಲ್ ಆಗಿ ಕನ್ಸಿಡರ್ ಆಗಬಾರ್ದು ಅನ್ನುವಂಥದ್ದು, ಹಾಗೂ ಅವ್ರಿಗೆ ಬೇಕಾಗಿರುವಂಥ ಒಂದು ಸ್ಟ್ರೆಂತನ್ನು ನಾವು ಪ್ರೊವೈಡ್ ಮಾಡಬೇಕಂತಂದರೆ ಈ ರೀತಿಯಾದಂಥ ಎಕ್ಸ್ಟ್ರೀಮ್ ರಿಫ್ಲೆಕ್ಷನ್ಸನ್ನು ಕೊಡುವಂಥದ್ದು ತಪ್ಪು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಪುವರ್ ಮಕ್ಕಳು ಸಹ ಚೆನ್ನಾಗಿ ನಗ್ತಾ ಇರ್ತಾರೆ, ಹಾಗೂ ಅವರು ಸಹ ತುಂಬ ಒಳ್ಳೆಯ ಸ್ಟ್ರೆಂತನ್ನು ಹೊಂದಿರ್ತಾರೆ, ಡಿಗ್ನಿಟಿಯಿಂದ ಬದುಕ್ತಾ ಇರ್ತಾರೆ, ಚೆನ್ನಾಗಿ ನಗ್ತಾ ಇರ್ತಾರೆ. ಆದರೆ ಈ ಒಂದು ಎಕ್ಸ್ಟ್ರೀಮ್ ಹ್ಯಾಪಿನೆಸ್ ಏನು ರಿಫ್ಲೆಕ್ಷನ್ ಆಗ್ತಾ ಇರುತ್ತಲ್ಲ, ಅದು ಕೆಲವೊಂದಿಷ್ಟು ಸಾರ್ತಿ ಮಕ್ಕಳನ್ನು ಒಂದು ಲೋ ನೆಗೆಟಿವಿಟಿಗೆ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಬೇಸಿಕಲಿ ಇವತ್ತು ಮಕ್ಕಳಿಗೆ ಸಂಬಂಧಪಟ್ಟಂತೆ ಎಲ್ಲಿ ಫೋಕಸ್ ಮಾಡಬೇಕು, ಮಾಲ್ ನ್ಯೂಟ್ರಿಷನನ್ನು ತೆಗೆದು ಹಾಕಬೇಕಲ್ವಾ. ಗ್ಲೋಬಲ್ ಲೆವೆಲಲ್ಲಿ ಭಾರತದ ಒಂದು ಹಂಗರ್ ಪರ್ಫಾರ್ಮೆನ್ಸನ್ನು ನೋಡಿದರೆ ಎಷ್ಟನೇ ರ್ಯಾಂಕನ್ನು ಹೊಂದಿದೆ, 121 ಕಂಟ್ರಿನಲ್ಲಿ 107ನೇ ಸ್ಥಾನವನ್ನು ಹೊಂದಿದೆ. ಇದು 2022 ಇಂಡೆಕ್ಸು, ಗ್ಲೋಬಲ್ ಹಂಗರ್ ಇಂಡೆಕ್ಸ್ನ ಒಂದು ರಿಫ್ಲೆಕ್ಷನ್. ಮಾಲ್ ನ್ಯೂಟ್ರಿಷನ್ನ ಒಂದು ಪರ್ಫಾರ್ಮೆನ್ಸ್ ಮೇಲೆ ನಾವು ಇವತ್ತು ಫೋಕಸ್ ಮಾಡಬೇಕು. ಇದು ಮೇಜರ್ ಚಾಲೆಂಜ್. ಅದನ್ನು ಬಿಟ್ಟು ಮಕ್ಕಳನ್ನು ನಾವು ಇವತ್ತು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ಫಂಡ್ ರೇಸಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ಕೋತಾ ಇದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನ್ಯಾಷನಲ್ ಲೆವೆಲಲ್ಲಿ ತೆಗೆದುಕೊಂಡಿರುವಂತಹ ಒಂದು ಅಬ್ಸರ್ವೇಷನನ್ನು ನೀವೆಲ್ಲ ಕನ್ಸಿಡರೇಷನ್ ಮಾಡಬೇಕು. ಇವರು ಕೊಟ್ಟಿರುವಂಥ ಒಂದು ಡೈರೆಕ್ಷನನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯೂಸ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್, ಸೆಂಟರ್ ಮ್ಯಾಂಡೇಟ್ಸ್ ಯೂನಿವರ್ಸಲ್ ಡಿಜಿಟಲ್ ಕ್ಯಾಪ್ಚರಿಂಗ್ ಆಫ್ MG ನರೇಗಾಸ್ ಅಟೆಂಡೆನ್ಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಈ ಒಂದು ಆರ್ಟಿಕಲ್ ನಡಿನಲ್ಲಿ MG ನರೇಗಾಗೆ ಸಂಬಂಧಪಟ್ಟಂಥ ಇರುವ ಇಶ್ಯೂವನ್ನು ಕೊಟ್ಟಿದ್ದಾರೆ. ಇಂಪ್ಲಿಮೆಂಟೇಷನ್ ಹಂತದಲ್ಲಿ ಏನು ಕಾಂಪ್ಲಿಕೇಶನ್ ಆಗಿದೆ, ಇದರ ಒಂದು ಇಂಟೆನ್ಷನನ್ನು ಇದು ಮಿಸ್ ಮಾಡ್ತಾ ಇದೆ. ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಲಿಕ್ಕೆ ಇರುವಂಥ ಇಂಟೆನ್ಷನ್ ಏನಿತ್ತು ಅದನ್ನೇ ಇದು ಮಿಸ್ ಮಾಡ್ತಾ ಇದೆ ಅನ್ನುವಂಥದ್ದಾಗಿ ಆರ್ಟಿಕಲಲ್ಲಿ ಅಡ್ರೆಸ್ ಮಾಡಿದ್ದಾರೆ. ಏನಿದೆ ಇಶ್ಯೂ, ಹೇಗೆ ನಾವು ಇದನ್ನು ಆನ್ಸರಲ್ಲಿ ಬಳಕೆ ಮಾಡ್ಕೋಬೋದು. ಮೇನ್ಸಲ್ಲಿ ಒಂದು ವೇಳೆ ರೂರಲ್ ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಕ್ವಶನ್ ಕೇಳಿದಾಗ ಎಲ್ಲಿ ರಿಫಾರ್ಮ್ಸನ್ನು ಮಾಡ್ಬೋದು, ಹೇಗೆ ಎಫೆಕ್ಟಿವ್ ಆಗಿ ರೂರಲಲ್ಲಿ ನಾವು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸನ್ನು ಕ್ರಿಯೇಟ್ ಮಾಡ್ಬೋದು, ಫಾರ್ಮರ್ಸ್ಗೆ ಸಹಾಯವಾಗತಕ್ಕಂಥ ಇನಿಷಿಯೇಟಿವ್ಸ್ಗಳು ಯಾವ ರೀತಿಯಾಗಿದ್ದಾವೆ ಅನ್ನುವಂಥದ್ದನ್ನು ಕೇಳಿದಾಗ MG ನರೇಗಾನ ನೀವು ಮೆನ್ಷನ್ ಮಾಡಲೇಬೇಕಾಗತ್ತೆ. ಅಥವಾ ಅದರ್ ಸೈಡ್ ಇಶ್ಯೂಸ್ ಯಾವ ರೀತಿಯಾಗಿದೆ, ಯಾಕೆ ಇದನ್ನು ರೀಚ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಏನು ಕಾಂಪ್ಲಿಕೇಶನ್ಸ್ ಇದ್ದಾವೆ ಅಂತ ಏನಾದರೂ ಕೇಳಿದಾಗ, ನಿಮ್ಮ ಒಂದು ವ್ಯೂವನ್ನು ಕೇಳಿದಾಗ ನೀವು ಇಲ್ಲಿರುವಂಥ ಕಾಂಪ್ಲಿಕೇಶನ್ಸನ್ನು ಕೊಡಬಹುದು. ಅಥವಾ ನಿಮ್ಗೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ಸೊಲ್ಯೂಷನ್ಸ್ ಇದ್ರೂ ಸಹ ಹೇಗೆ ಅಡ್ರೆಸ್ ಮಾಡ್ಬೋದು ಅನ್ನುವಂಥ ಪಾಯಿಂಟ್ಸ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದನ್ನು ಮೆನ್ಷನ್ ಮಾಡ್ಬೋದು. ಏನಿದೆ ಆರ್ಟಿಕಲಲ್ಲಿ ಯಾವ ರೀತಿಯಂಥ ಇಶ್ಯೂಸನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ.
MG ನರೇಗಾ ಪ್ರೋಗ್ರಾಮ್ ನಡಿನಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅಂದರೆ ರೂರಲ್ ಏರಿಯಾದಲ್ಲಿ ಏನೇನು ಕೆಲಸಗಳಿರ್ತವೆ ಅದರ ಆಧಾರದ ಮೇಲೆ ಮಿನಿಮಮ್ 100 ಡೇಸ್ ವರ್ಕನ್ನು ಕೊಡಲಾಗುತ್ತೆ. ಒಬ್ಬರಿಗೆ ಒಂದು ವರ್ಷದಲ್ಲಿ ಒಂದು ಇಯರ್ಲಿ ಬೇಸಿಸ್ ಮೇಲೆ 100 ಡೇಸ್ ವರ್ಕನ್ನು ಕೊಡ್ತಾರೆ. ಅಗ್ರಿಕಲ್ಚರ್ ಸೀಸನ್ ಟೈಮಲ್ಲಿ ಅವರು ಹೊಲಗಳಲ್ಲಿ ಕೆಲಸ ಮಾಡ್ತಾರೆ. ಉಳಿದ ಟೈಮಲ್ಲಿ ಅವ್ರಿಗೆ ಕೆಲಸ ಇರಲ್ಲ. ಆ ಸಂದರ್ಭದಲ್ಲಿ MG ನರೇಗಾದಲ್ಲಿ ಅವರು ಕೆಲಸವನ್ನು ಪಡ್ಕೋಬೋದು. ಒಂದು ಹೌಸ್ ಹೋಲ್ಡಲ್ಲಿ ಯಾರಾದರೂ ಸಹ ಅನ್ಸ್ಕಿಲ್ಡ್ ಕಂಡೀಷನ್ಸನ್ನು ಹೊಂದಿರುವಂಥವರು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದಾದಮೇಲೆ ವಿದಿನ್ 15 ಡೇಸ್ ಒಳಗಡೆ ಅವ್ರಿಗೆ ಕೆಲಸವನ್ನು ಕೊಡಲಾಗುತ್ತೆ. ಅವರು ಎಷ್ಟು ಡೇಸನ್ನು ವರ್ಕ್ ಮಾಡಿರ್ತಾರೆ ಅಥವಾ ಯಾವುದಾದೊಂದು ಪ್ರಾಜೆಕ್ಟ್ ಅಂಡರಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತಲ್ಲ, ಆ ಕಂಪ್ಲೀಟ್ ಆಗಿರುವಂತಹ ಡೇಟಿಂದ ನೆಕ್ಸ್ಟ್ 15 ಡೇಸನ್ನು ಕನ್ಸಿಡರ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ವರ್ಕಿಗೆ ಅಮೌಂಟನ್ನು ಅಥವಾ ವೇಜನ್ನು ಕೊಡಬೇಕಾಗುತ್ತೆ. ಸೊ ಈ ರೀತಿಯಾದಂಥ ಪ್ರೊವಿಷನನ್ನು ನಾವು ಮ್ಯಾಂಡೇಟರಿಯಾಗಿ ನೋಡ್ತೀವಿ. ಗ್ಯಾರಂಟಿಡ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ನಡಿನಲ್ಲಿ ಅವ್ರಿಗೆ ಕಂಪಲ್ಸರಿ ವರ್ಕನ್ನು ಕೊಡಲಾಗುತ್ತೆ ಮತ್ತು ಅವರ ಒಂದು ವರ್ಕ್ಗೆ ಟೈಮ್ ಪೀರಿಯಡಲ್ಲಿ ವೇಜನ್ನು ಸಹ ಪ್ರೊವೈಡ್ ಮಾಡಲಾಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ತರುವಂತಹ ನಿಟ್ಟಿನಲ್ಲಿ ಯೂನಿಯನ್ ಗೌರ್ಮೆಂಟ್ ತೆಗೆದುಕೊಂಡಿರುವಂತಹ ಇನಿಷಿಯೇಟಿವ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದರೆ 2021ರಿಂದ ಸ್ಟಾರ್ಟ್ ಆಗಿದೆ. ಸೊ ಯೂನಿಯನ್ ಗೌರ್ಮೆಂಟ್ ಅವರು ಟ್ರಾನ್ಸ್ಪರೆನ್ಸಿಯನ್ನು ತರಬೇಕು ಅಂತ ಇಲ್ಲಿ ಅಟೆಂಡೆನ್ಸನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಅನ್ನುವಂಥದ್ದನ್ನು ತಂದರು. ಸೊ ಇಲ್ಲಿ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಅಟೆಂಡೆನ್ಸನ್ನು ಕ್ಯಾಪ್ಚರ್ ಮಾಡುವಂಥ ಒಂದು ಪ್ರಾಜೆಕ್ಟು 2021ರಲ್ಲಿ ಇದನ್ನು ಗೌರ್ಮೆಂಟು ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೂರ್ ಮಾಡಲಿಕ್ಕೆ ತಂದಿದ್ದಾರೆ. ಸೊ 2022ರಲ್ಲಿ ಅಗೇನ್ ಇವಾಗ ಕಂಪಲ್ಸರಿಲಿ ಎಲ್ಲ ವರ್ಕ್ ಸೈಟ್ಸ್ಗಳಲ್ಲಿ ಅದರಲ್ಲೂ ವರ್ಕರ್ಸ್ಗಳು ಏನಿರ್ತಾರಲ್ಲ, ಯಾವುದೊಂದು ಪ್ರಾಜೆಕ್ಟ್ ನಡಿನಲ್ಲಿ 20 ವರ್ಕರ್ಸ್ ಇರ್ತಾರೆ ಅಥವಾ ಮೋರ್ ದನ್ 20 ವರ್ಕರ್ಸ್ ಇರ್ತಾರಲ್ಲ, ಆ ಒಂದು ಅಪ್ಲಿಕೇಶನ್ ನಡಿನಲ್ಲಿ ಕಂಪಲ್ಸರಿಲಿ ಆ ಪ್ರಾಜೆಕ್ಟಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇರ್ತಾರಲ್ಲ ಅವರನ್ನು ಹಿಡಿದು ಫೋಟೋಗ್ರಾಫ್ ತೆಗೆದುಕೊಳ್ಬೇಕಾಗತ್ತೆ. ಜಿಯೋ ಟ್ಯಾಗ್ಡ್ ಫೋಟೋಗ್ರಾಫ್ಸನ್ನು ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡುವಂಥ ಹೊಸ ಪ್ರೊವಿಷನನ್ನು 2022ರಲ್ಲಿ ತರ್ತಾ ಇದ್ದಾರೆ. ಸೊ ಇದು ಅಟೆಂಡೆನ್ಸನ್ನು ಕ್ಯಾಪ್ಚರ್ ಮಾಡುವಂತಹ ವೇ. ಆ್ಯಪಲ್ಲಿ ಇವಾಗ ಕಂಪ್ಲೀಟ್ಲಿ ಆ ವರ್ಕರ್ಸ್ಗಳ ಒಂದು ಫೋಟೋಗ್ರಾಫನ್ನು ಹಾಕಬೇಕು. ಸೊ ಈ ನಿಟ್ಟಿನಲ್ಲಿ ಈ ಜಾಬನ್ನು ಯಾರಿಗೆ ಕೊಡ್ತಾರೆ ಅಂತಂದರೆ ಸೂಪರ್ವೈಸರ್ಸ್ಗಳು ಯಾರು ಇರ್ತಾರಲ್ಲ, ಸೂಪರ್ವೈಸರ್ಸ್ಗೆ ಈ ಒಂದು ಜಾಬನ್ನು ಕೊಡಲಾಗುತ್ತೆ. ಸೊ ಈ ಸೂಪರ್ವೈಸರ್ಸ್ ನಾರ್ಮಲಿ ಏನಿರ್ತಾರೆ ಅಂದರೆ ಅನ್ಸ್ಕಿಲ್ಡ್ ವರ್ಕರ್ಸ್ಗಿನ್ನೂ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನನ್ನು ಪಡ್ಕೊಂಡಿರ್ತಾರೆ. ಅವ್ರಿಗೆ ಕಂಪ್ಲೀಟಾಗಿ ಸ್ಕಿಲ್ಡ್ ವರ್ಕರ್ ಅಂತಲೂ ಹೇಳಲಿಕ್ಕಾಗಲ್ಲ, ಅನ್ಸ್ಕಿಲ್ಡ್ ವರ್ಕರ್ಸ್ ಅಂತಲೂ ಸಹ ಹೇಳುವಂತಿಲ್ಲ. ಸೊ ಮಾರ್ಜಿನಲಿ ಅನ್ಸ್ಕಿಲ್ಡ್ ಅನ್ನುವಂಥದ್ದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಸೂಪರ್ವೈಸರ್ಸ್ಗಳು ಮಾನಿಟರನ್ನು ಮಾಡಬೇಕು. ಇಲ್ಲಿರುವಂಥ ಇಶ್ಯೂಸ್ ಏನಿದೆ ಅಂತಂದರೆ ಟೆಕ್ನಿಕಲ್ ಸಪೋರ್ಟು ಸರಿಯಾಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಸಾಕಷ್ಟು ಸಾರಿ ಸ್ಮಾರ್ಟ್ ಫೋನ್ಗಳನ್ನು ಬಳಕೆ ಮಾಡದೇ ಇರುವಂಥ ಸಿಚುವೇಶನ್ಸ್ಗಳಿರ್ಬೋದು, ಇಂಟರ್ನೆಟ್ ಕನೆಕ್ಷನ್ಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳಿರ್ಬೋದು. ಸೊ ಈ ಇಶ್ಯೂಸ್ಗಳನ್ನು ನಾವು ಇಲ್ಲಿ ಮೇಜರ್ಲಿ ಕನ್ಸಿಡರ್ ಮಾಡಿದರೆ 3 ಬ್ರಾಡರ್ ಆಸ್ಪೆಕ್ಟ್ಸಲ್ಲಿ ಪ್ರಾಬ್ಲಮ್ಸ್ಗಳನ್ನು ಎಂಫಸೈಸ್ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಆ್ಯಪ್ ಬೇಸ್ಡ್ ಅಟೆಂಡೆನ್ಸ್ ಇರೋದ್ರಿಂದ ಈ ಮೊದಲು ಪೇಪರ್ ಮಸ್ಟರ್ ರೋಲ್ಸ್ ಅನ್ನುವಂಥದ್ದನ್ನು ಯೂಸ್ ಮಾಡ್ಕೋತಾ ಇದ್ರು. ಪೇಪರ್ ಮಸ್ಟರ್ ರೋಲ್ಸ್ ಅಂತಂದರೆ ಇವಾಗ ನಾವು ಸ್ಕೂಲ್ಸ್ಗಳಲ್ಲಿ ಅಟೆಂಡೆನ್ಸನ್ನು ಹಾಕುವಾಗ ಯೂಸ್ ಮಾಡ್ತಿದ್ರಲ್ಲ, ಸೊ ಆ ಒಂದು ಅಟೆಂಡೆನ್ಸ್ ಬುಕ್ಲೆಟ್ಸ್ಗಳನ್ನು ಮೊದಲು ಯೂಸ್ ಮಾಡೋದ್ರ ಮುಖಾಂತರ ಇವರ ಎಲ್ಲ ಅಟೆಂಡೆನ್ಸ್ಗಳನ್ನು ಅಥವಾ ಹೇಗೆ ವರ್ಕರ್ಸ್ಗಳು ಬರ್ತಾರೆ ಅನ್ನುವಂಥ ಟ್ರ್ಯಾಕಿಂಗ್ ಸಿಸ್ಟಮನ್ನು ನೋಡ್ತಾ ಇದ್ವಿ. ಈ ಪೇಪರ್ ಮಸ್ಟರನ್ನು ರಿಮೂವ್ ಮಾಡಿ ಎಲೆಕ್ಟ್ರಾನಿಕ್ ಮಸ್ಟರ್ ರೋಲ್ಸ್ಗಳನ್ನು ಇಶ್ಯೂ ಮಾಡಿದ್ದಾರೆ. ಸೊ ಈ ರಿಪ್ಲೇಸ್ ಮಾಡಿರುವಂಥ ಒಂದು ಕಂಡೀಷನಲ್ಲಿ ಎಲೆಕ್ಟ್ರಾನಿಕ್ ಮಸ್ಟರ್ ರೋಲ್ಸ್ಗಳನ್ನು ನಾವು ಇವತ್ತು ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಫಸ್ಟ್ ಅದನ್ನು ನಾವು ಎಷ್ಟು ಜನ ಬರ್ತಾ ಇದ್ದಾರೆ ಅಥವಾ ಡಿಮ್ಯಾಂಡ್ ಬೇಸ್ನ ಮೇಲೆ ನಾವು ಜನ್ರೇಷನನ್ನು ಮಾಡಬೇಕು ಅನ್ನುವಂಥದ್ದು. ಸೊ ಇಲ್ಲಿ ವೆಬ್ಸೈಟಲ್ಲಿ ಒಂದು ಪ್ರಾಪರ್ ಆಗಿರ್ತಕ್ಕಂತಹ ನೆಟ್ವರ್ಕ್ನ ಪ್ರಾಬ್ಲಮ್ ಇರೋದ್ರಿಂದ, ವರ್ಕ್ ಸೈಟಲ್ಲಿ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಎಲ್ಲ ವರ್ಕರ್ಸ್ಗಳಿಗೆ ಸಂಬಂಧಪಟ್ಟಂತೆ ಈ ಮಸ್ಟರ್ ರೋಲ್ಸ್ಗಳನ್ನು ಡೌನ್ಲೋಡ್ ಮಾಡೋದಾಗಲಿ ಅಪ್ಲೋಡ್ ಮಾಡೋದಾಗಲಿ ತುಂಬ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ ಅನ್ನುವಂಥದ್ದು. ಒಂದು ವೇಳೆ 10 ವರ್ಕರ್ಸ್ಗಳು ಇವತ್ತು ಎಲೆಕ್ಟ್ರಾನಿಕ್ ಮಸ್ಟರ್ ರೋಲಲ್ಲಿ ಅಪ್ಲೈ ಮಾಡಿದರೆ ಕೇವಲ ಆ ಒಂದು ವರ್ಕ್ ಸೈಟ್ ಓಪನ್ ಆಗೋದು 2 ಜನ ವರ್ಕರ್ಗೆ ಮಾತ್ರ ಅನ್ನುವಂಥ ಒಂದು ಇಶ್ಯೂಸನ್ನು ಇಲ್ಲಿ ಕೊಡಬಹುದು. ಸೊ ಈ ರೀತಿಯಾದಂಥ ಕಾಂಪ್ಲಿಕೇಶನ್ಸ್ ಅಂದರೆ ಟೆಕ್ನಿಕಲ್ ವೈಸ್ ಯಾವ ರೀತಿಯಾದಂಥ ಕಾಂಪ್ಲಿಕೇಶನ್ಸ್ ಇದೆ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಹಾಗೂ ಇವಾಗ ನಾವು ಹೇಳಿದ್ವಿ ಫೋಟೋಗ್ರಾಫ್ಸನ್ನು ಅಪ್ಲೋಡ್ ಮಾಡಬೇಕು ಅಂತ. ಎಲ್ಲ ವರ್ಕರ್ಸ್ಗಳನ್ನು ಒಂದು ಪ್ರಾಜೆಕ್ಟಲ್ಲಿ ಯಾರ್ಯಾರು ವರ್ಕರ್ಸ್ ಇರ್ತಾರಲ್ಲ ಅವರೆಲ್ಲರೂ ಹಿಡಿದುಬಿಟ್ಟು ಫೋಟೋಗ್ರಾಫನ್ನು ಮಾಡಬೇಕು ಅಂತಂದರೆ ಇವಾಗ ಇಂಡಿವಿಜುವಲ್ ಬೇಗ ವರ್ಕನ್ನು ಫಿನಿಷ್ ಮಾಡಿ ಮನೆಗೆ ಹೋಗಿದ್ರೆ ಮತ್ತೆ ಅವರು ವಾಪಸ್ ಆ ಫೋಟೋಗೋಸ್ಕರನೇ ರಿಟರ್ನ್ ಆಗಿ ಬರಬೇಕಾಗಿರುತ್ತೆ ಅನ್ನುವಂಥದ್ದು. ಇಲ್ಲಿ ಜಿಯೋ ಟ್ಯಾಗ್ಡ್ ಇರೋದ್ರಿಂದ ಟೈಮ್ಗೆ ಸಂಬಂಧಪಟ್ಟಂತಹ ರಿಕ್ವೈರ್ಮೆಂಟ್ ಇರುತ್ತೆ, ಅಥವಾ ಯಾವ ಟೈಮಲ್ಲಿ ಅವರು ಸ್ಟಾರ್ಟ್ ಮಾಡಿದ್ದಾರೆ, ಯಾವ ಟೈಮಲ್ಲಿ ಫಿನಿಷ್ ಮಾಡಿದ್ದಾರೆ, ಈ ಎಲ್ಲ ಕನ್ಸಿಡ್ರೇಷನನ್ನು ನಾವು ಆ್ಯಪಲ್ಲಿ ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ಅವರು ಮತ್ತೆ ವಾಪಸ್ ಬರಬೇಕಾಗುತ್ತೆ ಅನ್ನುವಂಥ ಒಂದು ಕನ್ಸರ್ನನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದೊಂದು ಬಿಗ್ ಪ್ರಾಬ್ಲಮ್. ಹೀಗಾಗಿ ಆ ವರ್ಕರ್ಸ್ಗಳು ಸಹ ಬರಲಿಕ್ಕೆ ಅಥವಾ ಈ ಒಂದು ಪ್ರಾಜೆಕ್ಟನ್ನು ಫಿನಿಷ್ ಮಾಡಲಿಕ್ಕೆ ಮುಂದೆ ಆಗದೆ ಇರುವಂತಹ ಸಿಚುವೇಶನ್ಸ್ ಇರ್ಬೋದು, ಮಿಡಲಲ್ಲೇ ಬಿಡ್ತಕ್ಕಂಥ ಕಂಡೀಷನ್ಸ್ಗಳು ಕ್ರಿಯೇಟ್ ಆಗ್ಬೋದು. ಸೊ MG ನರೇಗಾದ ಒಂದು ಇಂಟೆನ್ಷನ್ ಯಾವ ರೀತಿಯಾಗಿದೆ ಅಥವಾ ಆ್ಯಕ್ಟಿವಿಸ್ಟ್ಗಳ ಒಂದು ಫೀಲ್ ಯಾವ ರೀತಿಯಾಗಿದೆ ಅಂತಂದರೆ ಈ ಸ್ಕೀಮನ್ನು ನಾವು ತರುವಂಥ ಕಾರಣ ಅಂದರೆ
ನಾವು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸನ್ನು ಕ್ರಿಯೇಟ್ ಮಾಡಬೇಕು. ಬೇಸಿಕ್ ಪರ್ಪಸ್ ಅಲ್ವಾ. ಇವಾಗ ಸರ್ಕಾರ ಈ ಒಂದು ಬೇಸಿಕ್ ಪರ್ಪಸನ್ನು ಮರೆತುಬಿಟ್ಟು ಟೆಕ್ನಾಲಜಿ ಬೇಸ್ಡ್ ಸೊಲ್ಯೂಷನ್ಸನ್ನು ತರ್ತಾ ಇದ್ದೀವಿ ಅನ್ನುವಂಥದ್ದಾಗಲಿ ಅಥವಾ ಕರಪ್ಷನ್ಸನ್ನು ರಿಮೂವ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ರೀಸನ್ಸ್ಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ವರ್ಕರ್ಸ್ಗಳ ಸೈಡಿಂದನೂ ಸಹ ಬರ್ತಕ್ಕಂಥ ಆರ್ಗ್ಯುಮೆಂಟು ಹಾಗೂ ಆ್ಯಕ್ಟಿವಿಸ್ಟ್ಗಳು ಸಹ ಇವತ್ತು ಆರ್ಗ್ಯೂ ಮಾಡ್ತಾ ಇದ್ದಾರೆ. ಈ 3 ಪಾಯಿಂಟ್ಸ್ಗಳನ್ನು ನಾವು ಇಶ್ಯೂ ವೈಸ್ ಕನ್ಸಿಡರ್ ಮಾಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಥ ಇಶ್ಯೂ ನಮಗೆ ಇಂಪಾರ್ಟೆಂಟು. ರೀಸೆಂಟ್ಲಿನೂ ಸಹ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲ್ ಅಥವಾ ಇಶ್ಯೂವನ್ನು ನಾವು ನೋಡಿದ್ವಿ. ಸೂಪರ್ವೈಸರ್ ಅಂತ ಇವಾಗ ನಾವೇನು ನೋಡಿದ್ವಲ್ಲ, ಆ ಸೂಪರ್ವೈಸರ್ಗೆ ಸಂಬಂಧಪಟ್ಟಂಥ ಪ್ರಾಪರ್ ಸ್ಟ್ರೀಮ್ಲೈನ್ ಪೇಮೆಂಟ್ ಸಿಸ್ಟಮ್ ಇಲ್ಲ ಅನ್ನುವಂಥದ್ದು. ಸೊ ಇವತ್ತಿನ ಪಾಯಿಂಟ್ಸ್ಗಳನ್ನು ಸಹ ಈ ಒಂದು MG ನರೇಗಾ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ MG ನರೇಗಾ ಪ್ರೋಗ್ರಾಮ್ ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.